ಫ್ರೆಂಡ್ಸ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್ ಬನ್ನಿ, ನಾನು ಇವತ್ತು ಬೀನ್ಸ್ ಕಾಳು ಮತ್ತು ಹೂಕೋಸು, ಇದು ನಮ್ಮ ಕಡೆ ಹೂಕೋಸು ಅಂತ ಹೇಳ್ತೀವಿ. ಸೊ ಇದನ್ನು ಹಾಕಿ ನಾನು ಹುರ್ಮ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ. ಇದು ಯಾವ ರೀತಿಯಲ್ಲಿ ಮಾಡೋದು ಅಂತ ಹೇಳ್ತೀನಿ. ಮೊದಲಿಗೆ ನಾನು ಇಲ್ಲಿ ನೋಡಿ, ಬೀನ್ಸ್ ಕಾಳು ಏನಿದೆ, ಹಸಿ ಬೀನ್ಸ್ ಕಾಳು ಒಂದು 3/4 kg ತೊಗೊಂಡಿದ್ದೀನಿ. ಹೂಕೋಸು ತೊಗೊಂಡಿದ್ದೀನಿ. ಇಲ್ಲಿ ತರಕಾರಿಯಲ್ಲಿ ಆಲೂಗೆಡ್ಡೆ ಮತ್ತು ಚಪ್ಪರದವರೆಕಾಯಿ, ಬೀನ್ಸು, ನೂಕಲ್ಲು ಅಂದರೆ ಗೆಡ್ಡೆಕೋಸು ಬರುತ್ತಲ್ಲ, ಅದನ್ನು ತಗೊಂಡಿದ್ದೀನಿ. ತರಕಾರಿ ನಿಮ್ಮ ಚಾಯ್ಸ್ ಆಗಿರುತ್ತೆ, ಬೇರೆದು ಕೂಡ ಹಾಕ್ಕೋಬೋದು. ಇದೆಲ್ಲ ಸೇರಿಸಿ ನಾನು ಇವತ್ತು ಒಂದು ಕುರ್ಮವನ್ನು ಮಾಡ್ತಾ ಇದ್ದೀನಿ. ಇದು ಯಾವ ರೀತಿಯಲ್ಲಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡ್ಕೊಳ್ಳೋಣ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಆದಷ್ಟು ವಿಡಿಯೋನ ನೋಡಿ. ಮೊದಲಿಗೆ ನಾನು ಇಲ್ಲಿ ಎಲೆ ಮೇಲೆ ಕುಕ್ಕರನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 3 ಸ್ಪೂನು ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ. ಜಾಸ್ತಿ ಬೇಡ, ಸ್ವಲ್ಪ ಆದರೂ ಸಾಕು. ಆದಷ್ಟು ಎಣ್ಣೆನ ಮಿತಿಯಲ್ಲೇ ಬಳಸ್ಕೊಳ್ಳಿ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿಯಾಗಿದೆ. ಈಗ ಇದಕ್ಕೆ ನಾನು ಚಿಕ್ಕವಾಗಿರುವಂತ 3 ಸಲಾಡ್ ಎಲೆ ಹಾಕ್ತಾ ಇದ್ದೀನಿ. 2 ರಿಂದ 3 ಲವಂಗ, ಒಂಚೂರು ಚಕ್ಕೆ. ಇದಾದ್ಮೇಲೆ ಈರುಳ್ಳಿಯನ್ನ, ಉತ್ತರಿಸಿರುವಂತ ಈರುಳ್ಳಿಯನ್ನ ಹಾಕ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸ್ಕೊಳ್ಳೋಣ. ನೋಡಿ, ನಾನು ಒಂದು 2 ಸ್ಪೂನು ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸ್ಕೊಂತಾ ಇದ್ದೀನಿ. ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು. ಇದಾದ್ಮೇಲೆ 1.5 ಸ್ಪೂನು ಶುಂಠಿ ಪೇಸ್ಟ್ ಅನ್ನ ನಾನು ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ. ಇದಾದ್ಮೇಲೆ ನಾನು ಕೊತ್ತಂಬರಿ ಪೇಸ್ಟ್ ಅನ್ನ ಹಾಕೊಳ್ತಾ ಇದ್ದೀನಿ. 1-2 ಸ್ಪೂನು. ಇದರಲ್ಲಿ ಕೊತ್ತಂಬರಿ, ಚಕ್ಕೆ, ಲವಂಗ ಮತ್ತೆ ಮೆಣಸು, ಇದನ್ನ ಸೇರಿಸಿ ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂತ ಮಸಾಲೆ. ಇದು ಕೂಡ 1-2 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು. ಇದೆಲ್ಲ ಫ್ರೈ ಆದ್ಮೇಲೆ ನಾನಿಲ್ಲಿ ಅಚ್ಚ ಖಾರದ ಪುಡಿ 2 ಸ್ಪೂನ್ ತಗೊಂಡಿದ್ದೀನಿ. 1.5 ಸ್ಪೂನ್ ಖಾರದ ಪುಡಿ ತಗೊಂಡಿದ್ದೀನಿ, ಅಚ್ಚ ಖಾರದ ಪುಡಿ. ಚಿಕ್ಕ ಸ್ಪೂನ್ ಅಲ್ಲಿ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಖಾರದ ಪುಡಿ ನಿಮ್ಮ ಮನೆಯಲ್ಲಿ ನೋಡಿ ಹಾಕೊಳ್ಳಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿ ಸೊ ಇದಾದ್ಮೇಲೆ ಆಲ್ರೆಡಿ ನಾನು ಬೀನ್ಸ್ ಕಾಳನ್ನ ತೊಳೆದು ಇಟ್ಕೊಂಡಿದ್ದೀನಿ. ಫಸ್ಟಿಗೆ ನಾವು ಬೀನ್ಸ್ ಕಾಳನ್ನ ಹಾಕೋಬೇಕು. ಇದೆಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಆಗಿ ಇದಕ್ಕೊಂಚೂರು ನೀರ್ ಹಾಕೊಳ್ಳೋಣ. ಜಾಸ್ತಿ ಬೇಡ, ಸ್ವಲ್ಪ ಮಟ್ಟದಲ್ಲಿ ನಾವು ನೀರನ್ನ ಸೇರಿಸಬೇಕು. ಇದೆಲ್ಲ ಸೇರಿಸಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಆಗ್ಬೇಕು. ಮಸಾಲೆಯಲ್ಲಿ ಕಾಳನ್ನ ಫ್ರೈ ಆಗ್ಬೇಕು. 5 ನಿಮಿಷ ಇದು ಕಾಳು ಫ್ರೈ ಆಗಿದೆ. ಈಗ ನಾವು ತರಕಾರಿ ಏನಿದೆ ಅದನ್ನ ಹಾಕೊಳ್ಳೋಣ. ಎಲ್ಲ ತೆಗೆದು ತರಕಾರಿ, ಇದಕ್ಕೆ ಬೇಕಾದ್ರೆ ನೀವು ಬದನೆಕಾಯಿ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ತರಕಾರಿಗಳನ್ನ ಸೇರಿಸ್ಕೋಬಹುದು. ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೊಂಡ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಮನೆಯಲ್ಲಿ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ನೀವು ಇದಕ್ಕೆ ಚಪಾತಿ, ಪೂರಿ, ಅನ್ನ, ಮುದ್ದೆ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಇದೆಲ್ಲ ಸೇರಿಸಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಒಂದ್ 5 ನಿಮಿಷ ಇದೆಲ್ಲ ಮಸಾಲೆಯಲ್ಲಿ ಕುದಿ ಬರ್ಬೇಕು. ಇದೆಲ್ಲ ಕುದಿ ಬರ್ಲಿ. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದೆಲ್ಲ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು
ಇದಿರುವಂತ ಹೂಕೋಸು ಏನಿದೆ ಇದನ್ನ ಹಾಕೊಳ್ಳೋಣ. ನಾನಿದು ಬಿಸಿನೀರಲ್ಲಿ ಆಲ್ರೆಡಿ ನಾನು ತೊಳೆದಿಟ್ಕೊಂಡಿದ್ದೀನಿ. ಇದು ಜಾಸ್ತಿ ಬೇಡ, ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ತರಕಾರಿ ನೀವು ಸಪ್ರೇಟ್ ಆಗಿ ಫ್ರೈ ಮಾಡ್ಕೊಳ್ಳಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮಸಾಲೆಯಲ್ಲಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ರುಬ್ಬಿರುವಂತ ಟಮಾಟೆ ಹಣ್ಣು ಮತ್ತೆ ಕಾಯಿ ತುರಿ, ಅಂದ್ರೆ ನಾನೊಂದು ಚಿಕ್ಕ ಬೌಲಲ್ಲಿ 3 ಟಮಾಟೆ ಹಣ್ಣು ಹಾಕಿ ರುಬ್ಕೊಂಡಿದ್ದೆ, ಅದನ್ನ ಸೇರಿಸ್ಕೊಂತಾ ಇದ್ದೀನಿ. ಸಾಂಬಾರ್ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ನೀವು ಸ್ವಲ್ಪ ಜಾಸ್ತಿ ಕಡಿಮೆ ಮಾಡ್ಕೋಬಹುದು. ಇದಕ್ಕೆ ನಾವು ಅಳತೆ ಮೇಲೆ ಸ್ವಲ್ಪ ನೀರನ್ನ ಹಾಕೊಳ್ಳೋಣ. ಇಲ್ಲಿ ಜಾರ್ ತೊಳೆದಂತ ನೀರು ಒಂದ್ ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಮತ್ತೆ ನಾನಿಲ್ಲಿ ಬಿಸಿನೀರನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ, ಯಾಕಂದ್ರೆ ಬೇಗ ವಿಷಲ್ ಹೋಗುತ್ತೆ ಅಂತ ಹೇಳಿ. ನೀವು ಬೇಕಾದ್ರೆ ತಣ್ಣೀರೇ ಸೇರಿಸ್ಕೋಬಹುದು. ಇದೆಲ್ಲ ಸೇರಿಸಿ ಎಲ್ಲ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಸಮಯದಲ್ಲಿ ನೀವು ಉಪ್ಪನ್ನ ನೋಡಿ, ಸ್ವಲ್ಪ ಉಪ್ಪು ಖಾರ ಏನಾದ್ರೂ ಹೆಚ್ಚು ಕಡಿಮೆ ಇದ್ರೆ ಸೇರಿಸ್ಕೋಬಹುದು. ಒಂಚೂರು ಉಪ್ಪು ಕಡಿಮೆ ಇದೆ, ಹಾಗಾಗಿ ನಾನು ಉಪ್ಪನ್ನ ಸೇರಿಸ್ಕೊಂತಾ ಇದ್ದೀನಿ. ಬಿಸಿನೀರ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಬೇಗ ಅಡಿಗೆ ಆಗುತ್ತೆ ಅಂತ ನಾನು ಬಿಸಿನೀರ್ ಮಾಡ್ಕೊಂತೀನಿ. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಬೇಗ ಅಡಿಗೆ ಮಾಡ್ಕೋಬಹುದು. ಸೊ ಇದಕ್ಕೆ ನಾವೀಗ ಒಂದು 3 ವಿಷಲ್ ಅನ್ನ ಕೂಗಿಸ್ಕೊಳ್ಳೋಣ. ಇದು 3 ವಿಷಲ್ ಆದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ 3 ವಿಷಲ್ಗೆ ಬೀನ್ಸ್ ಕಾಳು, ಕೋಸು, ತರಕಾರಿ ಎಲ್ಲ ಹಾಕಿ ಸಾಂಬಾರ್ ರೆಡಿ ಆಗಿದೆ. ಕುರ್ಮಾ ರೀತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಇದನ್ನ ಸರ್ವ್ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಬೀನ್ಸ್ ಕಾಳು ಮತ್ತೆ ಹೂಕೋಸು ಹಾಕಿ ಹುರ್ಮಾ ರೆಡಿ ಇದೆ. ಈ ರೀತಿ ಗಟ್ಟಿಗೆ ನಾನು ಮಾಡ್ಕೊಂಡಿದ್ದೀನಿ. ನೀವು ಬೇಕು ಅಂದ್ರೆ ಸ್ವಲ್ಪ ಸಾಂಬಾರ್ ತರ ಮಾಡ್ಕೋಬಹುದು. ಈ ವಿಡಿಯೋ ಬಗ್ಗೆ ಏನ್ ಅನ್ನಿಸ್ತು ಅಂತ ನಿಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಸಿಗೋಣ ಇನ್ನೊಂದು ವಿಡಿಯೋ ಮುಖಾಂತರ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.